ಹಿಂಭಾಗದ ಬಂಗಾಳಕೊಲ್ಲಿಯ ಸಮುದ್ರಕ್ಕೆ ಎಸೆದು ಬಿಡ್ತಾ ಇದ್ರು. ಶವಗಳು ಸಮುದ್ರದ ಶಾರ್ಕ್ ಮೀನುಗಳಿಗೆ ಆಹಾರವಾಗ್ತಾ ಇದ್ವು. ವೀರ ಸಾವರ್ಕರ್ ಅವರಿಗೆ ಬ್ರಿಟಿಷ್ ಸರ್ಕಾರ ಬರೋಬ್ಬರಿ 50 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಅಂಡಮಾನ್ಗೆ ಕಳುಹಿಸಿತ್ತು. ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿಗೆ 2 ಜೀವಾವಧಿ ಶಿಕ್ಷೆ ವಿಧಿಸಿದ ಅಪರೂಪದ ಘಟನೆ ಇದಾಗಿದೆ. ಬ್ರಿಟಿಷರು ವೀರ ಸಾವರ್ಕರ್ ಅವರ ಮನೋಬಲ ಮುರಿಯಲು ಬಳಸಿದ ಅತ್ಯಂತ ಕ್ರೂರ ಐಡಿಯಾ ಏನಿತ್ತು ಗೊತ್ತಾ? ಸಾವರ್ಕರ್ ಅವರನ್ನಿಟ್ಟಿದ್ದ ಕೋಣೆಯ ಕಿಟಕಿಯಿಂದ ನೇರವಾಗಿ ನೇಣುಗಂಬ ಕಾಣಿಸ್ತಾ ಇತ್ತು. ಬ್ರಿಟಿಷರು ಬೇಕೆಂದೇ ಅವರನ್ನ ಅಲ್ಲಿ ಬಂಧಿಸಿದ್ರು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಾವರ್ಕರ್ ಕಣ್ಣಿಗೆ ಬೀಳ್ತಾ ಇದ್ದಿದ್ದೇ ದೇಶಭಕ್ತರನ್ನ ನೇಣು ಹಾಕುವ ಆ ಕರಾಳ ದೃಶ್ಯ. ಅವರ ಕಣ್ಣೆದುರೇ ಅವರ ಸಹಕ್ರಾಂತಿಕಾರಿಗಳನ್ನ ನೇಣಿಗೆ ಹಾಕಲಾಗ್ತಾ ಇತ್ತು ಮತ್ತು ಶವಗಳನ್ನ ಸಮುದ್ರದ ಶಾರ್ಕ್ ಮೀನುಗಳಿಗೆ ಎಸೆಯಲಾಗ್ತಾ ಇತ್ತು. ಮುಂದಿನ ಸರದಿ ನಿನ್ನದೇ ಎಂದು ಬ್ರಿಟಿಷರು ಹೆದರಿಸ್ತಾ ಇದ್ರು. ಸಾವರ್ಕರ್ ಧೃತಿಗೆಡದೆ 10 ವರ್ಷಗಳ ಕಾಲ ಆ ನರಕವನ್ನ ಎದುರಿಸಿದ್ರು. ಅಂಡಮಾನ್ನ ಈ ಜೈಲ್ನ ಒಂದೊಂದು ಕೋಣೆಯ ಕತೆ ಕೇಳ್ತಾ ಇದ್ರೆ ಕಣ್ಣಲ್ಲಿ ರಕ್ತವೇ ಬರುತ್ತೆ. ನಮ್ಮ ಸ್ವಾತಂತ್ರ್ಯ ಸುಮ್ನೆ ಬಂದಿದ್ದಲ್ಲ. ಇಂತಹ ಸಾವಿರಾರು ಹೋರಾಟಗಾರರ ರಕ್ತ ಮತ್ತು ಬಲಿದಾನದ ಮೇಲೆ ನಿಂತಿದೆ. ಅತಿ ಕ್ರೂರ ಶಿಕ್ಷೆ ಯಾವ ಮಾತಿಗೆ ಸಿಕ್ತಿತ್ತು ಗೊತ್ತಾ? ಯಾರಾದ್ರೂ ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಜೈ ಹಿಂದ್ ಅಂತ ಹೇಳಿದ್ರೆ ಅವರನ್ನ ಅತ್ಯಂತ ಕ್ರೂರವಾಗಿ ಸಾಯಿಸಲಾಗ್ತಿತ್ತು. ಈ ಇಡೀ ಜೈಲನ್ನ ಕಟ್ಟಲು ಬಳಸಿದ್ದು ಭಾರತೀಯ ಕಾರ್ಮಿಕರನ್ನೇ ಬಳಸಿ, ಭಾರತೀಯ ಕಾರ್ಮಿಕರನ್ನೇ ತರಬೇತುಗೊಳಿಸಿ, ಅವರಿಂದಲೇ ಶಿಕ್ಷೆ ಕೊಡಿಸಿ, ಅವರಿಂದಲೇ ಸಾವಿನ ಮನೆಗೆ ಕಳುಹಿಸ್ತಾ ಇದ್ರು ಬ್ರಿಟಿಷ್.